ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಭಾಗ್ಯಕ್ಕೆ ಡಿವೋರ್ಸ್ ಕೊಡಲು ತಾಂಡವ್ ನಿರ್ಧಾರ. ಮಗಳ ಭವಿಷ್ಯದ ಬಗ್ಗೆ ಚಿಂತೆಯಲ್ಲಿ ಸುನಂದ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಪ್ರತಿಯೊಂದು ದಿನವೂ ಕೂಡ ತಿರುವುಗಳನ್ನು ಪಡೆದುಕೊಂಡು ಮುಂದೆ ಸಾಗುತ್ತಿದೆ. ಈಗ ತಾಂಡವ್ ಶ್ರೇಷ್ಠ ಮನೆಯಲ್ಲಿ ಇದ್ದಾನೆ. ಕುಸುಮ ಆಡಿರುವ ಪ್ರತಿಯೊಂದು ಮಾತುಗಳು ಕೂಡ ತಾಂಡವ್ಗೆ ಬೇಸರ ತರಿಸಿದೆ. ಮನೆಗೆ ಬಂದವನೇ ಶ್ರೇಷ್ಠ ಮೇಲೆ ಜೋರಾಗಿ ಕೂಗಾಡುತ್ತಿದ್ದಾನೆ. ಇನ್ನು ಇದೇ ಸಮಯ ಎಂದುಕೊಂಡು ತಾನು ಏನನ್ನು ಹೇಳಬೇಕಿತ್ತು ಆಯಾ ಮಾತನ್ನು ತಾಂಡವ್ ಎದೆಗೆ ನಾಟು ಅಂತ ಹೇಳಿದ್ದಾಳೆ. ಇಷ್ಟು ದಿನದಲ್ಲಿ ತಾಂಡವ್ ಕೂಡ ಭಾಗ್ಯಗೆ ಡಿವೋರ್ಸ್ ನೀಡುವ ಯೋಚನೆ ಮಾಡಿರಲಿಲ್ಲ. ಆದರೆ ಈಗ ತಾಂಡವ್ ಆ ನಿರ್ಧಾರಕ್ಕೆ ಬಂದಿದ್ದಾನೆ. ಕುಸುಮ ತನ್ನ ಮಗ ಈ ರೀತಿ ಮನೆ ಬಿಟ್ಟು ಹೋಗುತ್ತಾನೆ ಎಂದು ಅಂದುಕೊಂಡಿರಲಿಲ್ಲ. ಮಗ ಮಾಡಿರೋ ಕೆಲಸ ಕುಸುಮ ಮನಸ್ಸಿಗೆ ನೋವುಂಟು ಮಾಡಿದೆ. ಈ ಕಡೆ ತನ್ವಿಗೆ ತನ್ನ ತಂದೆಯ ನೆನಪು ಪ್ರತಿದಿನವೂ ಕಾಡುತ್ತಿದೆ. ಅಪ್ಪ ಇದ್ದಿದ್ದರೆ ನನಗೆ ಪಾಕೆಟ್ ಮನಿ ಸಿಗುತ್ತಿತ್ತು ಎಂದುಕೊಂಡು ಅಮ್ಮನ ಬಳಿ ಬಹಳ ಕಠೋರವಾಗಿ ನಡೆದುಕೊಳ್ಳುತ್ತಾ ಇದ್ದಾಳೆ ತನ್ವಿ. ಶಾಲೆಯಿಂದ ಪ್ರವಾಸಕ್ಕೆ ವ್ಯವಸ್ಥೆ ಮಾಡಿದ್ದು ಟ್ರಿಪ್ಪಿಗೆ ಹೋಗಲು ಕುಸುಮ ಬಳಿ 10,000 ರೂಪಾಯಿ ಕೇಳಿದ್ದಾಳೆ. ಇದೇ ವೇಳೆ ಭಾಗ್ಯ ಮಗಳಿಗೆ ಬುದ್ಧಿ ಹೇಳಿದರೂ ಕೂಡ ತನ್ವಿ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಮ್ಮನಿಗೆ ಬೈದಿದ್ದಕ್ಕೆ ಗುಂಡಣ್ಣ ಕೋಪ ಬಂದಿದೆ. ತನ್ನ ಅಮ್ಮನಿಗೆ ಬೈದಿದ್ದಕ್ಕಾಗಿ ಅಕ್ಕನ ಜೊತೆಯಲ್ಲಿ ಜಗಳವಾಡುತ್ತಾ ಇದ್ದಾನೆ. ಭಾಗ್ಯ ಅಷ್ಟರಲ್ಲಿ ರೂಮ್ಗೆ ಬಂದಿದ್ದು ತನ್ವಿಗೆ ಊಟ ಮಾಡುವಂತೆ ಹೇಳಿದ್ದಾಳೆ. ಆದರೂ ಕೂಡ ತನ್ವಿ ತನಗೆ ಬೇಡ ಬೇಡ ಎಂದು ದಿಮಾಕು ತೋರಿಸಿದ್ದಾಳೆ. ಭಾಗ್ಯ ಇಬ್ಬರಿಗೂ ಕೂಡ ಸಮಾಧಾನವನ್ನು ಮಾಡಿ ಜಗಳವಾಡದಂತೆ ವಾರ್ನಿಂಗ್ ಮಾಡಿದ್ದಾಳೆ. ಆದರೂ ಕೂಡ ಗುಂಡಣ್ಣ ತನ್ನ ಅಕ್ಕನಿಗೆ ನಿನ್ನ ಪ್ರೀತಿಯ ಪಪ್ಪನ ಬಳಿಯಲ್ಲಿ ಹಣ ತೆಗೆದುಕೊಂಡು ಟ್ರಿಪ್ಗೆ ಹೋಗುಬಾ ಎಂದು ಚಾಲೆಂಜ್ ಹಾಕಿದ್ದಾನೆ. ಭಾಗ್ಯಗೆ ಡಿವೋರ್ಸ್ ಕೊಡಲು ನಿರ್ಧಾರ ಮಾಡಿದ ತಾಂಡವ್ ತನ್ನ ಹೆಂಡತಿಯು ಭಾಗ್ಯಳ ಒಮ್ಮೆಯೂ ಕೂಡ ಡಿವೋರ್ಸ್ ಕೊಡುವ ಬಗ್ಗೆ ಯೋಚನೆ ಮಾಡಲಿಲ್ಲ. ಶ್ರೇಷ್ಠ ಈ ಬಗ್ಗೆ ಉಸಿರುತ್ತಿದ್ದರೂ ಕೂಡ ನಾನು ಭಾಗ್ಯಗೆ ಡಿವೋರ್ಸ್ ಕೊಡಲು ಆಗುವುದಿಲ್ಲ ಎಂದು ಹೇಳುತ್ತಲೇ ಬರುತ್ತಿದ್ದನು. ಆದರೆ ಈಗ ಕುಸುಮ ಮಾಡಿದ ಮಾತುಗಳು ತಾಂಡವ್ ಮೇಲೆ ಪರಿಣಾಮ ಬೀರಿದ್ದು. ಭಾಗ್ಯಗೆ ನಾನು ಡೈವರ್ಸ್ ಕೊಡುತ್ತೇನೆ, ನನ್ನ ಅಮ್ಮನನ್ನೇ ನನ್ನ ವಿರುದ್ಧ ತಿರುಗಿ ಬಿಡುವಂತೆ ಮಾಡಿದ್ದಾಳೆ ಎಂದಿದ್ದಾನೆ. ತಾಳಿ ಕಟ್ಟಿರುವುದರಿಂದಲೇ ತಾನೇ ಇಷ್ಟೆಲ್ಲ ಮರೆಯುತ್ತಿರುವುದು ಎಂದುಕೊಂಡಿರುವ ತಾಂಡವ್ ಅವಳ ಗೌರವವನ್ನೇ ನಾನು ಕಸಿದುಕೊಳ್ಳುತ್ತೇನೆ, ತಾಳಿ ವಾಪಸ್ ಪಡೆದುಕೊಳ್ಳುತ್ತೇನೆ ಎಂದಿದ್ದಾನೆ. ತಾಂಡವ್ ಈ ನಿರ್ಧಾರ ಮಾಡಿದರೂ ಶ್ರೇಷ್ಠಗೆ ತುಂಬಾನೇ ಖುಷಿ ಕೊಟ್ಟಿದೆ. ನಾನು ಅಷ್ಟು ಹೇಳುತ್ತಿದ್ದರೂ ಕೂಡ ತಾಂಡವ್ ಒಮ್ಮೆಯೂ ಕೂಡ ಡೈವರ್ಸ್ ಬಗ್ಗೆ ಮಾತನಾಡುತ್ತಿರಲಿಲ್ಲ. ಈಗ ತಾನಾಗಿ ಈ ಬಗ್ಗೆ ಮಾತನಾಡಿದ್ದು ಆಗಾಗ ಸ್ವಲ್ಪ ಎಚ್ಚರಿಕೆ ನೀಡುತ್ತಿರಬೇಕು ಎಂದು ಅಂದುಕೊಂಡಿದ್ದಾಳೆ. ಸದ್ಯಕ್ಕೆ ಶ್ರೇಷ್ಠ ತುಂಬ ಖುಷಿಯಲ್ಲಿ ಇದ್ದಾಳೆ. ಈ ಖುಷಿಯಲ್ಲಿ ಹಾಳು ಮಾಡಲೆಂದೇ ತಾಂಡವ್ ಡೂಪ್ಲಿಕೇಟ್ ಅಮ್ಮ ಇದ್ದು ಇದೆಲ್ಲವೂ ಸಾಧ್ಯ ಎಂದು ತಿಳಿಯಬೇಡ. ಅವನು ಅಮ್ಮನಿಗೆ ಸಾಕಷ್ಟು ಗೌರವವನ್ನು ಕೊಡುತ್ತಾನೆ, ಜಾಸ್ತಿ ಬೀಗಬೇಡ ಎಂದು ಮಾತನ್ನು ಹೇಳಿ ಶ್ರೇಷ್ಠ ಖುಷಿಗೆ ತಣ್ಣೀರು ಸುರಿದಿದ್ದಾಳೆ. ಮಗಳ ಭವಿಷ್ಯ ಬಗ್ಗೆ ಸುನಂದ ಯೋಚನೆ. ಸುನಂದಗೆ ಭಾಗ್ಯಳ ಭವಿಷ್ಯದ ಚಿಂತೆಯಾಗಿದೆ. ಇದರಿಂದ ಕುಸುಮ ಚಳಿಯಲ್ಲಿ ಚರ್ಚೆ ಮಾಡುತ್ತಿದ್ದಾಳೆ. ನೀವೇನು ನಿಮ್ಮ ಸ್ವಾಭಿಮಾನಕ್ಕಾಗಿ ಮಗನನ್ನು ದೂರ ಇಟ್ಟು ಬಂದಿದ್ದೀರಿ, ಆದರೆ ನನ್ನ ಮಗಳಿಗೆ ಗಂಡನೇ ಇಲ್ಲ, ಅವರು ಮನೆ ಬಿಟ್ಟು ಹೋಗಿದ್ದಾರೆ ಎಂಬುದು ಗೊತ್ತಾದರೆ ಸಮಾಜ ಅವಳನ್ನು ಯಾವ ರೀತಿ ನೋಡುತ್ತದೆ ಎಂಬುದನ್ನು ಬಗ್ಗೆ ಚಿಂತೆ ಮಾಡಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾಳೆ. ಈ ಮಾತಿಗೆ ಕುಸುಮ ಅವರು ನಾನು ಭಾಗ್ಯಳಿಗೆ ಎಲ್ಲ ಆಗಿದ್ದೇನೆ, ಅವಳನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ದಾಳೆ. ಆದರೆ ಭಾಗ್ಯವು ಕೂಡ ಎಲ್ಲೋ ಒಂದು ಕಡೆ ತನ್ನ ಗಂಡ ಮನೆಗೆ ಬಂದಿದ್ದರೆ ಚೆನ್ನಾಗಿರುತ್ತಿತ್ತು ಎಂಬ ಚಿಂತೆ ಕಾಡುತ್ತಿದೆ. ಅದನ್ನು ಅತ್ತೆ ಮುಂದೆ ತೋರಿಸಿದರೆ ಅವರು ಮತ್ತಷ್ಟು ಕುಗ್ಗಿ ಹೋಗುತ್ತಾರೆ ಎಂದು ಸುಮ್ಮನೆ ಇದ್ದಾಳೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.